ಕೇವಲ 30 ದಿನಗಳಲ್ಲಿ $1,000 ಅದು ಅನಿರೀಕ್ಷಿತವಾಗಿ ಜೀವನದಲ್ಲಿ ಬರೋಕ್ ಸಾಧ್ಯನಾ? ಇದು ಕೇವಲ ಒಂದು ಕನಸಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ ತಮ್ಮ ನಂಬಿಕೆಯ ಶಕ್ತಿಯನ್ನು ಪರೀಕ್ಷಿಸಲು ಕೈಗೊಂಡ ಒಂದು ಅದ್ಭುತ ಚಾಲೆಂಜ್ನ ಕಥೆ. ಈ ಪ್ರಯೋಗದ ಫಲಿತಾಂಶ ಖಂಡಿತವಾಗಿಯೂ ಆಶ್ಚರ್ಯ ಮೂಡಿಸುತ್ತೆ. ಸರಿ, ಈ ಚಾಲೆಂಜ್ನ ಸ್ಫೂರ್ತಿ ಎಲ್ಲಿಂದ ಬಂತು ಗೊತ್ತಾ? ದಿ ಸೀಕ್ರೆಟ್ ಅನ್ನೋ ಒಂದು ಪ್ರಸಿದ್ಧ ಕಾನ್ಸೆಪ್ಟ್ನಿಂದ, ಅಂದ್ರೆ ಆಕರ್ಷಣೆಯ ನಿಯಮ. ಇದರ ಪ್ರಕಾರ ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ನಂಬಿಕೆಗಳು ನಮ್ಮ ರಿಯಾಲಿಟಿಯನ್ನು ರೂಪಿಸುತ್ತವೆ ಅಂತ. ಇದನ್ನೇ ಪರೀಕ್ಷೆ ಮಾಡೋಕೆ ಅವರು ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡ್ರು. 30 ದಿನಗಳಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ $1,000 ಹಣ ನನ್ನನ್ನು ಹುಡುಕೊಂಡು ಬರಬೇಕು. ರೂಲ್ಸ್ ತುಂಬಾನೇ ಸಿಂಪಲ್ ಆಗಿತ್ತು. ಗುರಿ $1,000, ಸಮಯ ಕರೆಕ್ಟಾಗಿ 30 ದಿನಗಳು. ಆದರೆ ಒಂದು ಮುಖ್ಯವಾದ ಕಂಡೀಷನ್ ಇತ್ತು. ಈ ಹಣ ಸಂಪೂರ್ಣವಾಗಿ ಅನಿರೀಕ್ಷಿತ ಮೂಲಗಳಿಂದ ಬರಬೇಕು. ಸೆಪ್ಟೆಂಬರ್ 28ರಂದು ಕೌಂಟ್ಡೌನ್ ಶುರುವಾಯಿತು, ಅಕ್ಟೋಬರ್ 27 ಡೆಡ್ಲೈನ್ ಆಗಿತ್ತು. ಸರಿ, ಜಾಸ್ತಿ ದಿನ ಕಾಯಬೇಕಾಗಿಲ್ಲ. ಚಾಲೆಂಜ್ ಶುರುವಾಗಿ ಕೇವಲ 1ನೇ ವಾರದಲ್ಲಿ ಮೊದಲ ಸೈನ್ ಕಾಣಿಸ್ಕೊಂತು. ಬ್ಯಾಂಕಿನಿಂದ ಕೆಲವು ಶುಲ್ಕಗಳು ವಾಪಸ್ ಬಂದಿದ್ದು, ಅಂದ್ರೆ ರೀಫಂಡ್ ಆಗಿತ್ತು. ಇದೇನೋ ದೊಡ್ಡದಾಗಿ ಆಗುತ್ತೆ ಅನ್ನೋದಕ್ಕೆ ಇದು ಫಸ್ಟ್ ಸೈನ್ ಆಗಿತ್ತು. ಬಂದಿದ್ದು ಬರೋಬ್ಬರಿ $300. ಅವರೇ ಬರೆದುಕೊಂಡ ಹಾಗೆ. ವಾವ್, ಎಂಥ ಗ್ರೇಟ್ ಸ್ಟಾರ್ಟ್ ಅಲ್ವಾ? ಇದು ಅವರ ನಂಬಿಕೆನ ಇನ್ನಷ್ಟು ಹೆಚ್ಚಿಸೋಕೆ ಸಾಕಾಗಿತ್ತು. ಈ ಪಾಸಿಟಿವ್ ಎನರ್ಜಿ ಅಲ್ಲಿಗೆ ನಿಲ್ಲಿಲ್ಲ. ಮುಂದಿನ ವಾರವೇ ಅವರ ಅತ್ತೆ ಒಂದು ಉಡುಗೊರೆ ಕಳಿಸಿದ್ರು. ಕಾರಣ ಕೇಳಿದ್ರೆ ಯಾವುದೇ ವಿಶೇಷ ಕಾರಣ ಇಲ್ಲ, ಸುಮ್ನೆ ಅಂತ ಹೇಳಿದ್ರು. ಇದು ಮತ್ತೊಂದು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಘಟನೆ. ಆ ಗಿಫ್ಟ್ ಒಳಗೆ ನೋಡಿದ್ರೆ $60 ಇತ್ತು. ಸೊ ಟೋಟಲ್ ಈಗ $360ಗೆ ಬಂತು. ಈ ಪ್ರಯೋಗ ನಿಜವಾಗ್ಲೂ ಒಳ್ಳೆ ಸ್ಪೀಡ್ ತಗೊಂಡಿತ್ತು. ಆದ್ರೆ ಆ ವಾರದ ಸರ್ಪ್ರೈಸ್ಗಳ ಇನ್ನೂ ಮುಗಿದಿರ್ಲಿಲ್ಲ. ಅದೇ ವಾರ ಇನ್ನೊಂದು ಗಿಫ್ಟ್ ಬಂತು, ಈ ಸಾರಿ ಅಜ್ಜಿಯಿಂದ. ಆದ್ರೆ ವಿಚಿತ್ರ ಅಂದ್ರೆ ಇದು ತಿಂಗಳುಗಳ ಹಿಂದೆಯೇ ಮುಗಿದು ಹೋಗಿದ್ದ ಹುಟ್ಟುಹಬ್ಬಕ್ಕಾಗಿ ಬಂದಿತ್ತು. ಇಲ್ಲಿ ಟೈಮಿಂಗ್ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ. ಅವರ ಹುಟ್ಟುಹಬ್ಬಗಳು ಇದ್ದಿದ್ದು ಮೇ ಮತ್ತು ಜುಲೈನಲ್ಲಿ. ಆದ್ರೆ ಈ $60 ಗಿಫ್ಟ್ ಬಂದಿದ್ದು ಅಕ್ಟೋಬರ್ನಲ್ಲಿ. ಅನಿರೀಕ್ಷಿತ ಅನ್ನೋ ಪದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ದೊಡ್ಡ ಮೊತ್ತ ಮಾತ್ರ ಅಲ್ಲ, ಸಣ್ಣ ಪುಟ್ಟ ಅದೃಷ್ಟ ಕೂಡ ಅವರ ಕೈ ಹಿಡಿತಾ ಇತ್ತು. ರಸ್ತೆಯಲ್ಲಿ ನಡೆದು ಹೋಗುವಾಗ ಸಿಕ್ಕ ಪ್ರತಿಯೊಂದು ನಾಣ್ಯ, ಪ್ರತಿಯೊಂದು ಪೆನ್ನಿಯನ್ನು ಅವರು ತುಂಬಾನೇ ಎಚ್ಚರಿಕೆಯಿಂದ ಎತ್ತಿಟ್ಕೊಂಡು ತಮ್ಮ ಗುರಿಯತ್ತ ಇನ್ನೊಂದು ಹೆಜ್ಜೆ ಅಂತ ಲೆಕ್ಕ ಹಾಕ್ತಿದ್ರು. ಹೀಗೆ ಸಿಕ್ಕಿದ ಸಣ್ಣ ಪುಟ್ಟ ಕಾಯಿನ್ಗಳಿಂದಾನೇ ಒಟ್ಟು $3 ಸೇರಿತ್ತು. ಸೊ ಟೋಟಲ್ ಈಗ $423. ಅವರೇ ಹೇಳೋ ಹಾಗೆ ಇದೆಲ್ಲ ಬಂದಿದ್ದು ಸ್ವಲ್ಪನೂ ಪ್ರಯತ್ನ ಇಲ್ದೆ. ಮುಂದಿನ ಅನಿರೀಕ್ಷಿತ ಹಣ ಎಲ್ಲಿಂದ ಬಂದು ಗೊತ್ತಾ? ಈ ಬಾರಿ ಒಂದು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಕ್ಕೆ ಬೋನಸ್ ರೂಪದಲ್ಲಿ ಬಂದಿತ್ತು. ಇದು ಸ್ವಲ್ಪ ಕಾಮನ್ ಅನ್ಸಿದ್ರೂ ಅವರಿದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆ $77 ಬೋನಸ್ ಸೇರಿದ್ದಾಗ ಏನಾಯ್ತು ಗೊತ್ತಾ? ಒಟ್ಟು ಮೊತ್ತ ಕರೆಕ್ಟಾಗಿ $500. ಅಂದ್ರೆ ಗುರಿಯ ಅರ್ಧ ದಾರಿ ಮುಟ್ಟಿತ್ತು. ಇದು ಕಾಕತಾಳೀಯನಾ ಅಥವಾ ಅದಕ್ಕಿಂತ ಏನಾದರೂ ಹೆಚ್ಚಾ? ಗುರಿಯ 50% ತಲುಪಿದಾಗ ಅವರಿಗೆ ಹೇಗನ್ನಿಸ್ತು? ಅವರ ಮಾತಲ್ಲೇ ಹೇಳೋದಾದ್ರೆ, ನನಗೆ ದಿಗ್ಭ್ರಮೆಯಾಗಿ ಹೋಯಿತು. ಈ ಪಾಯಿಂಟ್ನಲ್ಲಿ ಅವರ ಅನುಮಾನಗಳೆಲ್ಲ ಮಾಯವಾಡಿ ನಂಬಿಕೆ ಗಟ್ಟಿಯಾಗ್ತಾಯಿತ್ತು. ಸಮಯ ಹಾರಿಯೋಗ್ತಿತ್ತು, ಡೆಡ್ಲೈನ್ ಹತ್ರ ಬರ್ತಾಯಿತ್ತು. ಆಗ ಈ ಕಥೆಯಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಬಂತು. ಅವ್ರ ಕೆಲ್ಸಕ್ಕೆ ಸೇರಿ ಕೇವಲ 1 ತಿಂಗಳಾಗಿತ್ತು ಅಷ್ಟೇ. ಅವರ ಬಾಸ್ ಒಂದು ಕಾರ್ಡ್ ಕೊಟ್ರು. ಅದರೊಳಗೆ ಏನಿರ್ಬೋದು? ಆ ಕಾರ್ಡ್ ಒಡೆ ನಗದು ಉಡುಗೊರೆ ಇತ್ತು. ಅವರ ಬಾಸ್ ಹೇಳಿದ್ದು ಒಂದೇ ಮಾತು, ನಮ್ಮ ಆರಂಭ ಚೆನ್ನಾಗಿದೆ. ನೋಡಿ, ಜಸ್ಟ್ 1 ತಿಂಗಳ ಕೆಲಸಕ್ಕೆ ಇಂಥ ಗಿಫ್ಟು, ಇದು ನಿಜಕ್ಕೂ ಅನಿರೀಕ್ಷಿತವಾಗಿತ್ತು. ಬರೋಬ್ಬರಿ $400, ಅದು ಹೊಸ ವರ್ಕ್ ಡ್ರೆಸ್ಸಿಗೆ ಅಂತ ಕೊಟ್ಟಿದ್ದು. ಇದುವರೆಗೂ ಬಂದಿದ್ರಲ್ಲೇ ಇದು ಅತಿ ದೊಡ್ಡ ಮೊತ್ತವಾಗಿತ್ತು. ಸರಿ, ಎಲ್ಲವನ್ನೂ ಲೆಕ್ಕ ಹಾಕಿದಾಗ ಕೊನೆಯ ದಿನ ಅಂದ್ರೆ ಅಕ್ಟೋಬರ್ 27ರಂದು ಟೋಟಲ್ $900ಗೆ ಬಂದು ನಿಂತಿತ್ತು. ಗುರಿಯಿಂದ ಕೇವಲ $100 ಕಡಿಮೆ. ಹಾಗಾದ್ರೆ ಅವರು ಗೆದ್ರೋ ಅಥವಾ ಸೋತ್ರೋ? ಟೆಕ್ನಿಕಲ್ ಆಗಿ ನೋಡಿದ್ರೆ ಗೋಲ್ ರೀಚ್ ಆಗಿರಲಿಲ್ಲ. ಆದ್ರೆ ಅವರ ಆಟಿಟ್ಯೂಡ್ ಹೇಗಿತ್ತು ನೋಡಿ. ಸೋತೆ ಅಂತ ಬೇಜಾರ್ ಮಾಡ್ಕೊಳ್ಳೋ ಬದಲು ಅವರೇ ಬರೆದಿದ್ದು, ಹೇ, $200 ನನ್ನ ದಾರಿಯಲ್ಲೇ ಇದೆ. ಇದು ಹಣದ ಬಗ್ಗೆಗಿಂತ ಹೆಚ್ಚಾಗಿ ಅವರ ನಂಬಿಕೆಯ ಬಗ್ಗೆ ಹೇಳುತ್ತೆ. ಹಾಗಾರಿ ಇಡೀ ಪ್ರಯೋಗದಿಂದ ಅವ್ರ ಕಲಿತ ಪಾಠ ಏನು? ಅವರೇ ಹೇಳ್ತಾರೆ, ಈ ಸೀಕ್ರೆಟ್ ಇದೆಯಲ್ಲ, ಅದು ತುಂಬಾ ಪವರ್ಫುಲ್. ಸ್ವಲ್ಪ ಪ್ರಯತ್ನ, ಸ್ವಲ್ಪ ಫೋಕಸ್ ಇದ್ರೆ ನಮಗೆ ಬೇಕಾಗಿದ್ದು ಖಂಡಿತ ಸಿಗುತ್ತೆ. ನಾನೀಗಿದನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ಈ ಒಂದು ಸಣ್ಣ ಪ್ರಯೋಗ ಅವರ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಟ್ಟಿತ್ತು. ಹಾಗಾದ್ರೆ ಇದನ್ನೆಲ್ಲ ಕೇಳಿದ್ಮೇಲೆ ನಮ್ಗೇನನ್ಸುತ್ತೆ?
ಇದು ಬರೀ ಒಂದ್ರ ಮೇಲೊಂದು ನಡೆದ ಕಾಕತಾಳೀಯ ಘಟನೆಗಳ ಅಥವಾ ನಮ್ಮ ನಂಬಿಕೆಗೆ, ನಮ್ಮ ಆಲೋಚನೆಗಳಿಗೆ ನಿಜವಾಗ್ಲೂ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಬದಲಾಯಿಸೋ ಶಕ್ತಿ ಇದೆಯಾ? ಈ ಕಥೆ ನಮಗೆ ಉತ್ತರ ಕೊಡಲ್ಲ, ಆದರೆ ಖಂಡಿತವಾಗಿಯೂ ಸರಿಯಾದ ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡುತ್ತೆ.